Hi everyone, welcome back to my channel. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ ಆ್ಯಂಡ್ ಕಂಟಿನ್ಯೂಯಸ್ ವೀಡಿಯೋಸ್ ವಾಚ್ ಮಾಡ್ತಾಯಿದ್ದೀರಾ. ಸೊ ಇವತ್ತಿನ ಟಾರೋ ರೀಡಿಂಗ್ ಬಂದು ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇಫ್ ಯು ಆರ್ ಗೋಯಿಂಗ್ ಥ್ರೂ ಅ ಬ್ರೇಕಪ್ ಆರ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗ ನಿಮ್ಮ ಜೊತೆಗೆ ಈ ಒಂದು ವಿಡಿಯೋ ರೆಸನೇಟ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಮ್ಯಾರಿಡ್ ಇದ್ದು ದೂರ ಆಗಿರೋರ್ಗು ಈ ಒಂದು ರೀಡಿಂಗ್ ರೆಸನೇಟ್ ಆಗುತ್ತೆ. ಸೊ ಲೆಟ್ ಸಿ ಏನೆಲ್ಲ ಬರುತ್ತೆ ಅಂತ. ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಿದೆ ಆರ್ ಹೀಲಿಂಗ್ ಸೆಷನ್ಸ್ ಬೇಕಿದೆ, ಡೆಫಿನೆಟ್ಲಿ ಹೀಲಿಂಗ್ ಸೆಷನ್ಸ್ ಅವೈಲಬಲ್ ಇದೆ. ಆ್ಯಂಡ್ ಆಲ್ಸೋ ನನ್ನ ವಾಟ್ಸಪ್ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಐ ನೋ ಅದು ರೀಸೆಂಟಾಗಿ ಕ್ರಿಯೇಟ್ ಮಾಡಿರೋದ್ರಿಂದ ಸ್ವಲ್ಪನೇ ಫಾಲೋವರ್ಸ್ ಇದ್ದಾರೆ. ಆ ಒಂದು ಚಾನಲಲ್ಲಿ ನೀವು ಹೋಗಿ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಡೆಫಿನೆಟ್ಲಿ ನಿಮಗೆ ಅಲ್ಲಿ ಕೆಲವೊಂದು ರೆಮಿಡೀಸ್ ಸಿಕ್ಕೇ ಸಿಗತ್ತೆ. ಆ್ಯಂಡ್ ಸೊ ಆ ಒಂದು ರೆಮಿಡೀಸ್ಗೋಸ್ಕರ ನೀವು ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗ್ಬೋದು. ಆ್ಯಂಡ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇದೆ, ಸೊ ಹೋಗಿ ಜಾಯ್ನ್ ಆಗಿ. ಆ್ಯಂಡ್ ವಾಟ್ಸಪ್ ನಂಬರ್ ಸಹ ಡಿಸ್ಕ್ರಿಪ್ಷನಲ್ಲಿ ಇದೆ, ಯು ಕ್ಯಾನ್ ಜಾಯ್ನ್ ದಟ್ ಚಾನಲ್. ಸೊ ತಡ ಮಾಡೋದು ಬೇಡ. ಆ್ಯಂಡ್ ಆಲ್ಸೋ ಕೋರ್ಸ್ ಅವೈಲಬಲ್ ಇದೆ, ಟ್ಯಾರೋ ಕೋರ್ಸ್, ಆಕಾಶಿಕ್ ರೀಡಿಂಗ್ ಕೋರ್ಸ್. ಡೆಫಿನೆಟ್ಲಿ ನಾ ಹೇಳೋದು ಮರೆತೆ, ಆಕಾಶಿಕ್ ರೆಕಾರ್ಡ್ಸ್ ರೀಡಿಂಗ್ ಯಾರಿಗೆಲ್ಲ ಬೇಕಿದೆ, ಸೊ ನಿಮ್ಮ ಪಾಸ್ಟ್ ಲೈಫ್ ಅಥವಾ ಫ್ಯೂಚರ್ ನಿಮಗೇನಾದರೂ ತಿಳ್ಕೊಬೇಕು ಅಂತ ಇದ್ದರೆ ಆಕಾಶಿಕ್ ರೆಕಾರ್ಡ್ಸ್ ಕಡೆಯಿಂದ ನೀವು ಈಸಿಯಾಗಿ ಆ್ಯಕ್ಸೆಸ್ ಮಾಡ್ಕೋಬೋದು. ಇಂಟ್ರೆಸ್ಟೆಡ್ ಕ್ಯಾನ್ ಟೇಕ್ ಆಕಾಶಿಕ್ ಸೆಷನ್ಸ್ ಆರ್ ಆಕಾಶಿಕ್ ವಾಯ್ಸ್ ನೋಟ್ ರೀಡಿಂಗ್ಸನ್ನು ನೀವು ತೊಗೊಳ್ಬೋದು. ಸೊ ಫಾರ್ ಮೋರ್ ಡೀಟೇಲ್ಸ್ ನೀವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಓಕೆ, ಸೊ ಫಸ್ಟ್ ನೋಡೋಣ. ಆ್ಯಂಡ್ ಶಿವ ಒರಾಕಲ್ ಕಾರ್ಡ್ ಸಹ ಇಲ್ಲಿದೆ, ಅದರಿಂದನೂ ಸಹ ನಿಮಗೆ ಗೈಡೆನ್ಸ್ ನಾನು ಕೊಡ್ತೀನಿ. ಸೊ ಲೆಟ್ಸ್ ಚೆಕ್ ಏನೆಲ್ಲ ಗೈಡೆನ್ಸ್ ಬರುತ್ತೆ ನಿಮ್ಮ ಲವ್ ಲೈಫಲ್ಲಿ ಅಂತ. ಓಕೆ, ಸೊ ಫಸ್ಟ್ ನಾನು ಈ 5 ಕಾರ್ಡ್ಸ್ ಏನೆಲ್ಲ ಇದೆ ನೋಡೋಣ. ಸೊ ಅದನ್ನಾದ ನಂತರ ಇನ್ನು ಗೈಡೆನ್ಸನ್ನು ನಾನು ಹೇಳ್ತೀನಿ. ಸೊ ಫಸ್ಟ್ ಕಾರ್ಡ್ 6 ಆಫ್ ಕಪ್ಸ್, ಕಂಗ್ರ್ಯಾಚುಲೇಷನ್ಸ್. ಓಕೆ, 9 ಆಫ್ ಸಾರ್ಟ್ಸ್ ಹಾಗೆ 8 ಆಫ್ ಸಾರ್ಟ್ಸ್ ಇದೆ, ಏಸ್ ಆಫ್ ಪೆಂಟಕಲ್ಸ್ ಆ್ಯಂಡ್ 2 ಆಫ್ ಪೆಂಟಕಲ್ಸ್. ಸೊ ಮೇಜರ್ಲಿ ಇಲ್ಲಿ ಹೇಳ್ಬೋದು, ಸೊ ಸಮ್ ಪೀಪಲ್ ಆರ್ ಫೈಟಿಂಗ್ ಫಾರ್ ಫ್ರೀಡಮ್ ಅಂತ ಹೇಳ್ತೀನಿ. ಬಟ್ ಕರೆಂಟ್ಲಿ ಇಲ್ಲಿ ಬ್ರೇಕಪ್ಪಲ್ಲಿ ಇದ್ದೀರಾ. ಮೇ ಬಿ ಈ ಪರ್ಸನ್ ನಿಮಗೆ ತುಂಬ ಹರ್ಟ್ ಮಾಡಿರ್ಬೋದು. ಬಟ್ ನಿಮ್ಮ ಒಂದು ರಿಲೇಷನ್ಶಿಪ್ ನೋಡೋದಾದರೆ ಸೊ ಲಾಟ್ ಆಫ್ ಅಪ್ ಆ್ಯಂಡ್ ಡೌನ್ಸ್ ಇತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಹಾಗೆ ಕರೆಂಟ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿ ಇರ್ಬೋದು ಅಥವಾ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನಲ್ಲಿ ಇರ್ಬೋದು. ಸ್ವಲ್ಪ ದಿನ ಮಾತಾಡ್ತೀರಾ, ಇನ್ನು ಸ್ವಲ್ಪ ದಿನ ಮಾತಾಡಲ್ಲ. 6 ಆಫ್ ಕಪ್ಸ್ ಇರೋದ್ರಿಂದ ವಿತಿನ್ 6 ಮಂತ್ಸ್ ಟು ವಿತಿನ್ 1 ಇಯರ್ ನಿಮ್ಮ ಇಬ್ಬರ ನಡುವೆ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಬರುವಂಥ ಚಾನ್ಸ್ ಇದೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕೆಲವರಿಗೆ ನಾನು ಹೇಳ್ತಾ ಇರೋದು, ಸೊ ನಿಮ್ಮ ಪಾರ್ಟ್ನರ್ ಏನೇ ಹೇಳಿದ್ರೂ ಕಂಪ್ಲೀಟಾಗಿ ಅದು ತಪ್ಪ ಸರಿನಾ ಅಂತ ನೀವು ನೋಡ್ದಲ್ಲೇ ಅವ್ರ ಬಗ್ಗೆ ನಿಮ್ಗೆ ಯಾರೇ ಹೇಳಿದ್ರು ಅದನ್ನು ಕೇಳ್ತಾ ಇದ್ದೀರಾ. ಸೊ ಜಡ್ಜ್ ಮಾಡಿಬಿಡಿ ಬೇಗ ಅಂತ ಹೇಳ್ತೀನಿ. ಸೊ ಆದಷ್ಟು ಬೇಗ ನೀವು ಜಡ್ಜ್ ಮಾಡಿಬಿಡ್ತೀರಾ. ಅದೇ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮಿಸ್ಟೇಕ್ ಆಗ್ತಾ ಇರ್ಬೋದು. 9 ಆಫ್ ಸಾರ್ಟ್ಸ್ ಇದೆ, ನಿಮ್ಮ ಪಾರ್ಟ್ನರ್ ನಿದ್ದೆ ಮಾಡ್ತಾಯಿಲ್ಲ ಅಂತ ಹೇಳ್ಬೋದು. ಸೊ ಡೇ ಆ್ಯಂಡ್ ನೈಟ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೆಲವೊಬ್ಬರು ಸೊ ಮ್ಯಾರೇಜ್ ಆಗಿನೂ ಇಲ್ಲಿ ದೂರ ಆಗಿರೋರು, ಅಥವಾ ಮ್ಯಾರೇಜ್ ಲೈಫ್ ನಿಮಗೆ ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ, ಅಥವಾ ನೀವು ಯಾರನ್ನ ಮದುವೆ ಆಗಿದ್ದೀರಾ ಅವ್ರ ಜೊತೆಗೆ ನಿಮ್ಮ ಲೈಫ್ ಕಂಟಿನ್ಯೂ ಮಾಡೋದಕ್ಕೆ ನಿಮ್ಗೆ ಇಷ್ಟ ಆಗ್ತಾಯಿಲ್ಲ, ಆ ಥರ ಪರ್ಸನ್ಸು ಇದ್ದೀರಾ. ಮೇ ಬಿ ನೀವು
ಹೊಸ ಪ್ರೀತಿಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ಬೋದು, ಅಥವಾ ಬೇರೊಂದು ಕಡೆ ನೀವು ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಆಗ್ತಾ ಇರ್ಬೋದು. ಆ ಒಂದು ಎನರ್ಜಿ ಸಹ ಇಲ್ಲಿದೆ. 2 ಆಫ್ ಪೆಂಟಿಕಲ್ಸ್ ಇಲ್ಲಿ ನಿಮಗೆ ಫೈನಾನ್ಷಿಯಲಿ ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಆಗ್ಬೋದು ಈ ಒಂದು ಇಯರಲ್ಲಿ. ಆ್ಯಂಡ್ 6 ಆಫ್ ಕಪ್ಸಲ್ಲಿರೋದ್ರಿಂದ ಈ ಒಂದು 2026ಅಲ್ಲಿ ಸಮ್ ಸರ್ಪ್ರೈಸಸ್ ಆರ್ ಕಮ್ಮಿಂಗ್ ಅಂತ ಹೇಳ್ತೀನಿ. ಮಿರಾಕಲ್ಸ್ ಅನ್ನಿಸ್ಬೋದು, ಕೆಲವೊಂದು ವಿಚಾರ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆಯುತ್ತೆ ಅಂತ ಹೇಳ್ಬೋದು. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಗುಡ್ ನ್ಯೂಸ್ ಬರ್ತಾ ಹೋಗುತ್ತೆ. ಆ್ಯಂಡ್ ಸೆಟ್ ಬೌಂಡ್ರೀಸ್ ಅಂತ ಹೇಳ್ತೀನಿ. ನಿಮ್ಮ ಲೈಫಲ್ಲಿ ಕೆಲವೊಂದು ಬೌಂಡ್ರೀಸ್ನ ನೀವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ನಿಮಗೆ ಒಂದು ಒಳ್ಳೆ ಪಾತನ್ನು ತೋರಿಸುತ್ತೆ. ಏಸ್ ಆಫ್ ಪೆಂಟಿಕಲ್ಸ್ ಈ ಒಂದು ಸಂಬಂಧ ಕರೆಂಟ್ಲಿ ನಿಮಗೆ ಟೋಟಲಿ ಹೆವಿ ಅನ್ನಿಸ್ತಾ ಇರ್ಬೋದು. ಏನು ಮಾಡಬೇಕು ನಿಮಗೆ ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿ ಇರ್ಬೋದು. ಬಟ್ ಸೂನ್ ನಿಮಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಕಮಿಟ್ಮೆಂಟ್ ಸಹ ಸಿಗುತ್ತೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ. ಸೊ ಈಗ ಶಿವ ಒರಾಕಲ್ಸ್ ಕಾರ್ಡಿಂದ ಏನೆಲ್ಲ ಗೈಡೆನ್ಸ್ ಬರುತ್ತೆ ನೋಡೋಣ. ಓಕೆ, ಡೋಂಟ್ ವರಿ, ಐ ಆಮ್ ಪ್ರೊಟೆಕ್ಟಿಂಗ್ ಯು. Okay, you are being refined and polished, and blessings are coming from different directions. ಸೊ ನೀವು ಈ ಒಂದು ಕಾರ್ಡಲ್ಲಿ ನೀವು ನೋಡ್ತಾ ಇರ್ಬೋದು 7 ದೇವರು, 7 ದೇವರಲ್ಲಿ ಕಾಣಿಸ್ತಾ ಇದ್ದಾರೆ. ವಿಷ್ಣು, ಕಾಲಭೈರವ, ಶಿವ ಆ್ಯಂಡ್ ಸಮ್ ಫೀಮೇಲ್ ಗಾಡೆಸ್. ಸೊ ಎಲ್ಲರ ಕಡೆಯಿಂದನೂ ನಿಮಗೆ ಗೈಡೆನ್ಸ್ ಅಥವಾ ಡೈರೆಕ್ಷನ್ಸ್, ನೀವು ಯಾವ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಆ ಒಂದು ಪಾತ್ ಸರಿ ಇದೆ ಅಂತ ಹೇಳ್ತೀನಿ. ನೀವೇನಾದರೂ ಹೊಸದಾಗಿ ಇಲ್ಲಿ ಬಿಸ್ನೆಸ್ ಆರ್ ಸಮಥಿಂಗ್ ನ್ಯೂ ನೀವೇನಾದರೂ ಸ್ಟಾರ್ಟ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಅದು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಸೊ ಬ್ಲೆಸ್ಸಿಂಗ್ಸ್ ಎಲ್ಲ ಕಡೆಯಿಂದನೂ ನಿಮಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಟ್ರಸ್ಟ್ ಯುವರ್ ಪಾತ್. ನೀವೇನು ಮಾಡ್ತಾಯಿದ್ದೀರಾ ಅದನ್ನು ನೀವು ಟ್ರಸ್ಟ್ ಮಾಡಿ. ಆ್ಯಂಡ್ ಡೋಂಟ್ ವರಿ, ಐ ಆಮ್ ಪ್ರೊಟೆಕ್ಟಿಂಗ್ ಯು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಲಾರ್ಡ್ ಶಿವ ಜೊತೆಗೆ ತುಂಬ ಕನೆಕ್ಟ್ ಆಗಿರ್ಬೋದು. ಆ್ಯಂಡ್ ಯು ಆರ್ ಬೀಯಿಂಗ್ ರಿಫೈನ್ಡ್ ಆ್ಯಂಡ್ ಪಾಲಿಶ್ಡ್. ಸೊ ಆಗಲೇ ಹೇಳಿದಾಗೆ ಸಮ್ ಇಶ್ಯೂಸ್ ಏನಾಗ್ತಾಯಿದೆ, ನೀವಲ್ಲಿ ಏನು ಕಲಿತಾ ಇದ್ದೀರಾ ಅದೆಲ್ಲನೂ ನಿಮ್ಮನ್ನು ಒಂದು ಒಳ್ಳೆ ವ್ಯಕ್ತಿಯಾಗಿ ಮಾಡುತ್ತೆ ಅಂತ ಹೇಳ್ಬೋದು. ಜಸ್ಟ್ ನಿಮಗೆ ಅನ್ನಿಸ್ತಾ ಇರ್ಬೋದು ನಿಮ್ಮ ಲೈಫ್ ಕರೆಂಟ್ಲಿ ತುಂಬ ಹೆವಿ ಫೀಲ್ ಆಗ್ತಾ ಇರ್ಬೋದು. ಬಟ್ ಎವ್ರಿಥಿಂಗ್ ಏನೆಲ್ಲ ಆಗ್ತಿದೆ ಅದು ಎಲ್ಲ ನಿಮ್ಮ ಒಳ್ಳೆಯದಕ್ಕೆ. ಆ್ಯಂಡ್ ನೀವಿನ್ನೂ ಬೆಟರ್ ಆಗ್ತೀರಾ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಹ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಹೋಗುತ್ತೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನೆಲ್ಲ ನಡೀತಾ ಇದೆ ಅದೆಲ್ಲನೂ ಸರಿ ಹೋಗಿ ಇದು ಮತ್ತೆ ಒಂದು ಹೊಸ ವೈಬ್ರೇಷನ್ಸ್ನ ತಂದುಕೊಡುತ್ತೆ. ಇಲ್ಲಿ ಇರೋ ಹಾಗೆ ಯು ಆರ್ ಬೀಯಿಂಗ್ ರಿಫೈನ್ಡ್ ಆ್ಯಂಡ್ ಪಾಲಿಶ್ಡ್ ಅಂತ ಇದೆ. ಸೊ ನೋ ವರೀಸ್. ಮತ್ತು ಇಲ್ಲಿ ನಿಮ್ಮ ಒಂದು ಲವ್ ಲೈಫ್, ನಿಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಿ ನೀವು ಖುಷಿಯಾಗಿ ಇರ್ತೀರಾ ಅಂತಲೂ ಹೇಳ್ಬೋದು. ಓಕೆ, ಡೂ ಚಾರಿಟಿ ಫಾರ್ ಯುವರ್ ಆ್ಯನ್ಸೆಸ್ಟರ್ಸ್. ಸೊ ನಿಮ್ಮ ಆ್ಯನ್ಸೆಸ್ಟರ್ಸ್ಗೆ ನೀವು ಚಾರಿಟಿನ ಮಾಡಬೇಕಾಗತ್ತೆ. ಅವ್ರ ಹೆಸರಲ್ಲಿ ನೀವೇನಾದರೂ ದಾನ ಮಾಡ್ಬೋದು, ಅದನ್ನು ಸಹ ನೀವು ಮಾಡ್ಬೋದು. ಇಲ್ಲಿ ರೈಟ್ ಪರ್ಸನ್ ಈಸ್ ಅರೌಂಡ್ ಯು. ಎಸ್. ಸೊ ಫಸ್ಟ್ ಕಾರ್ಡ್ ಇಲ್ಲಿ 6 ಆಫ್ ಕಪ್ಸ್, ಹಾಗೆ ಈಸ್ ಆಫ್ ಪೆಂಟಿಕಲ್ಸ್ ಸಹ ಇತ್ತು. ಹಾಗೆ ರೈಟ್ ಪರ್ಸನ್ ಈಸ್ ಅರೌಂಡ್ ಯು ಅಂತಲೂ ಬರ್ತಾ ಇದೆ. ಯಾರಾದರೂ ನೀವು ನ್ಯೂ ಲವ್ ಅಥವಾ ನ್ಯೂ ಸೋಲ್ಮೇಟ್ ಬೇಕು ನಿಮಗೆ ಅಂತ ಅನ್ನಿಸ್ತಾ ಇದ್ದರೆ, ನೀವು ಯಾವಾಗೇನಾದರೂ ಥಿಂಕ್ ಮಾಡ್ತಾಯಿದ್ರೆ ಈ ಪರ್ಸನ್ ನನಗೆ ಸರಿನಾ ಇಲ್ವಾ, ಇವ್ರು ನನಗೆ ಸರಿ ಹೋಗ್ತಾರಾ ಅಂತ ನಿಮಗೇನಾದರೂ ಜಾಸ್ತಿ ಯೋಚನೆ ಬರ್ತಾಯಿದ್ರೆ, ಎಸ್, ಹಿ ಆರ್ ಶಿ ಈಸ್ ದ ರೈಟ್ ಪರ್ಸನ್ ಫಾರ್ ಯು ಅಂತ ಹೇಳ್ಬೋದು. ಆರ್ ನೀವೇನಾದರೂ ಹೊಸ ಕೆಲಸ ಮಾಡ್ತಾಯಿದ್ರೆ ಅದಕ್ಕೆ ನಿಮಗೆ ಯಾರು ಗೈಡಾಗಿ ಸಿಕ್ಕಿದ್ದಾರೆ ಆ ಪರ್ಸನ್ ತುಂಬ ರೈಟ್ ಪರ್ಸನ್ ಅಂತ ಹೇಳ್ತೀನಿ. ಆ್ಯಂಡ್ ನಿಮಗೆ ಒಳ್ಳೆ ದಾರಿಯನ್ನು ಅವರು ತೋರಿಸ್ತಾರೆ. ಸೊ ಟ್ಯಾರೋ ಕಡೆಯಿಂದ ಅಗೈನ್ ನಾನು ಕಾರ್ಡ್ಸ್ ತೊಗೊಳ್ತೀನಿ. ಸೊ ವಾಟ್ ನೆಕ್ಸ್ಟ್ ನೋಡೋಣ. ದ ಮೂನ್,
Six of Pentacles, King of Pentacles, ಓಕೆ. ದ ಮೂನ್ ಕಾರ್ಡಲ್ಲಿ ಇರೋದ್ರಿಂದ ಸೊ ಯಾವುದಾದ್ರೂ ಒಂದು ವ್ಯಕ್ತಿ ಅದರ್ ದ್ಯಾನ್ ಯುವರ್ ರಿಲೇಷನ್ಶಿಪ್, ನೀವು ಬೇರೆ ಇನ್ನೊಂದು ವ್ಯಕ್ತಿಯನ್ನು ಇಲ್ಲಿ ಟ್ರಸ್ಟ್ ಮಾಡ್ತಾಯಿದ್ದೀರಾ ಅಂತ ಅಂದರೆ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಮೇ ಬಿ ಇವ್ರಿಗೆ ಡ್ಯುಯಲ್ ಫೇಸ್ ಇದೆ, ಅವರ ರಿಯಲ್ ಫೇಸನ್ನು ಇವರು ಹೈಡ್ ಮಾಡ್ತಾಯಿದ್ದಾರೆ. ಡೋಂಟ್ ಟ್ರಸ್ಟ್ ಟೂ ಮಚ್. ಸೊ ಇಲ್ಲಿ ಡೂ ಚಾರಿಟಿ ಫಾರ್ ಯುವರ್ ಆ್ಯನ್ಸಿಸ್ಟರ್ ಸಹ ಬರ್ತಾಯಿದೆ, ಹಾಗೆ 6 ಆಫ್ ಪೆಂಟಿಕಲ್ ಸಹ ಇಲ್ಲಿದೆ. ಸೊ ಇದು ನೀವು ಚಾರಿಟಿ ಮಾಡಿ ಅಂತ ಮೇಜರಾಗಿ ಬರ್ತಾ ಇರೋದು. ನೀವೇನಾದರೂ ದಾನ ಮಾಡೋದು ಅಥವಾ ಯಾರಾದರೂ ನೀಡಿ ಪೀಪಲ್ಸ್ಗೆ ನೀವು ಹೆಲ್ಪ್ ಮಾಡೋದು, ಇದನ್ನು ಮಾಡ್ಕೊಳ್ಳಿ. ನಿಮ್ಮ ರೆಮಿಡೀಸ್ ಆಗಿ ನೀವು ಇದನ್ನು ಮಾಡ್ಕೋಬೋದು. ಆ್ಯಂಡ್ ದ ಮೂನ್ ಕಾರ್ಡ್ ಮೇ ಬಿ ಸಮ್ ಥರ್ಡ್ ಪಾರ್ಟಿ ಎನರ್ಜಿ ಇನ್ ಫ್ಯೂಚರ್. ಸೊ ಈಗ ಇಲ್ಲ, ಇನ್ ನಿಯರ್ ಫ್ಯೂಚರ್ ಸ್ವಲ್ಪ ನಿಮಗೆ ಥರ್ಡ್ ಪಾರ್ಟಿ ಕಡೆಯಿಂದ ನಿಮ್ಮ ರಿಲೇಷನ್ಶಿಪ್ಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು. ಸೊ ಬಿ ಕೇರ್ಫುಲ್, ನೀವು ಯಾರನ್ನ ಟ್ರಸ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಕಿಂಗ್ ಆಫ್ ಪೆಂಟಕಲ್ಸ್ ಇದೆ. ಸೊ ನಿಮ್ಮ ಪಾರ್ಟ್ನರ್ ತುಂಬ ಹಾರ್ಡ್ ವರ್ಕಿಂಗ್ ಇದ್ದಾರೆ ಆ್ಯಂಡ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಅಂತ ಹೇಳ್ತೀನಿ. ಬಟ್ ಸ್ವಲ್ಪ ಅವರು ಎಲ್ಲದ್ರ ಬಗ್ಗೆಯೂ ಯೋಚನೆ ಮಾಡ್ತಾರೆ ಆ್ಯಂಡ್ ರೈಟ್ ಪರ್ಸನ್ ಅಂತಲೂ ಹೇಳ್ತೀನಿ. 8 ಆಫ್ ವ್ಯಾಂಡ್ಸ್ ಇಲ್ಲಿ ಇದೆ. ಸಮ್ ಶಿಫ್ಟ್, ಸೊ ಆಗಲೇ ಹೇಳ್ದಾಗೆ ಪಾಸಿಟಿವ್ ಶಿಫ್ಟ್ ಸಹ ಆಗುತ್ತೆ. ನೀವೇನಾದರೂ ಟ್ರಾವೆಲ್ ಬಗ್ಗೆ ಥಿಂಕ್ ಮಾಡ್ತಾಯಿದ್ರೆ, ಟ್ರಾವೆಲ್ ಮಾಡಬೇಕು ಅಂತ, ಡೆಫಿನೆಟ್ಲಿ ನಿಮ್ಮ ಟ್ರಾವೆಲ್ ತುಂಬ ಚೆನ್ನಾಗೇ ಆಗುತ್ತೆ. ನೀವು ಹೋಗಿ ಬರ್ಬೋದು, ವೆಕೇಷನ್ ಹೋಗಿ ಬರ್ಬೋದು, ಆರ್ ನೀವು ಮನೆ ಶಿಫ್ಟ್ ಮಾಡ್ತಾ ಇರೋದು, ಅಥವಾ ನೀವೇನಾದರೂ ಜಾಬ್ ಈಗ ಇರೋ ಜಾಬನ್ನು ಕ್ವಿಟ್ ಮಾಡಿ ಹೊಸ ಜಾಬ್ ಮಾಡ್ತೀನಿ ಅಂದರೂ ಸಹ ನಿಮಗೆ ಡೆಫಿನೆಟ್ಲಿ ಒಳ್ಳೆಯದೇ ಆಗುತ್ತೆ. ಯು ಕ್ಯಾನ್ ಗೋ. ಸೊ ಫೈನಲ್ ಆಗಿ ಒಂದು 3 ಕಾರ್ಡ್ಸ್ ನಾನು ಪಿಕ್ ಮಾಡ್ತೀನಿ. Okay. So recall grace of your family god. Okay. Meditation is best remedy. Future is bright. Yes. ಸೊ ನೀವು ನೋಡ್ತಾ ಇರ್ಬೋದು ಟ್ಯಾರೋ ಕಾರ್ಡ್ಸ್ ಆ್ಯಂಡ್ ಶಿವ ಒರೇಕಲ್ ಕಾರ್ಡ್ಸ್ ಎಷ್ಟು ಇಲ್ಲಿ ಕನೆಕ್ಟ್ ಆಗ್ತಾ ಇದೆ ಒಂದಕ್ಕೊಂದು ಅಂತ. ರೀಕಾಲ್ ಗ್ರೇಸ್ ಆಫ್ ಯುವರ್ ಫ್ಯಾಮಿಲಿ ಗಾಡ್. ನಿಮ್ಮ ಫ್ಯಾಮಿಲಿ ಗಾಡ್, ನಿಮ್ಮ ಮನೆ ದೇವರು ಯಾರಿದ್ದಾರೆ ಅವರನ್ನು ನೀವು ನೆನ್ಪು ಮಾಡ್ಕೊಳ್ಳಿ, ಅಥವಾ ಅವ್ರಿಗೆ ರಿಲೇಟೆಡ್ ಆಗಿರೋ ಮಂತ್ರಾಸ್ನ ನೀವು ಚಾಂಟ್ ಮಾಡ್ಬೋದು. ಆ್ಯಂಡ್ ಮೆಡಿಟೇಷನ್ ಈಸ್ ಬೆಸ್ಟ್ ರೆಮಿಡಿ ಅಂತ ಇಲ್ಲಿ ತೋರಿಸ್ತಾ ಇದೆ. ಇಫ್ ಯು ಆರ್ ಅ ಹೀಲರ್ ಆರ್ ಟ್ಯಾರೋ ರೀಡರ್ಸ್, ಸಮಥಿಂಗ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ನೀವು ಮಾಡ್ತಾಯಿದ್ರೆ ಅದಕ್ಕೆ ನೀವು ಮೆಡಿಟೇಷನ್ ಕಂಪಲ್ಸರಿ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ನಿಮ್ಮ ಸ್ಪಿರಿಚುವಾಲಿಟಿ ಸ್ಟಾರ್ಟ್ ಆಗೋದೇ ಮೆಡಿಟೇಷನಿಂದ. ಸೊ ಅದನ್ನು ಬಿಟ್ಟು ನೀವು ನಿಮ್ಮ ಮೈಂಡ್ನ ಒಂದು ಬ್ರೀತಿಂಗಲ್ಲಾಗಲಿ ಗ್ರೌಂಡಿಂಗಲ್ಲಾಗಲಿ ನೀವು ಆ ಒಂದು ಪೀಸ್ನ ತಂದು ಕೊಟ್ಟಿಲ್ಲ ಅಂತಂದರೆ, ನೀವು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡಿದ್ರೂ ನಿಮಗೆ ಆ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲೇ ಇರ್ತೀರ. ಸೊ ದಟ್ಸ್ ವೈ ಮೆಡಿಟೇಷನ್ನ ಸ್ಟಾಪ್ ಮಾಡಿದರೆ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ರೀಕಾಲ್ ಗ್ರೇಸ್ ಆಫ್ ಯುವರ್ ಫ್ಯಾಮಿಲಿ ಗಾಡ್. ಅವರನ್ನು ನೆನೆಸ್ಕೊಳ್ತಾ ಇರಿ. ನಿಮ್ಮ ಮನೆ ದೇವರು ಯಾರಿದ್ದಾರೆ ತುಂಬ ಪವರ್ಫುಲ್ ಇರ್ತಾರೆ, ಅವರನ್ನು ನೀವು ಪದೇ ಪದೇ ನೆನ್ಪು ಮಾಡ್ಕೊಳ್ಳಿ. ಆ್ಯಂಡ್ ಫ್ಯೂಚರ್ ಈಸ್ ಬ್ರೈಟ್. ನಿಮ್ಮ ಫ್ಯೂಚರ್ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ 8 ಆಫ್ ವ್ಯಾಂಡ್ ಸಹ ಇಲ್ಲಿ ಇತ್ತು. ಸೊ ಶಿಫ್ಟ್ ಏನು ನಿಮ್ಮ ಲೈಫಲ್ಲಿ ಪಾಸಿಟಿವ್ ಶಿಫ್ಟ್ ಸಹ ಆಗುತ್ತೆ ಆ್ಯಂಡ್ ನಿಮ್ಮ ಫ್ಯೂಚರ್ ಬ್ರೈಟಾಗಿ ಇರುತ್ತೆ. ಸೊ ಇಫ್ ಇನ್ ಕೇಸ್ ಪಾಸಿಬಲ್ ಆದರೆ ನೀವು ನಿಮ್ಮ ಮನೆ ದೇವ್ರಿಗೆ ಹೋಗಿನೂ ಬರ್ಬೋದು. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಇದು ನಿಮಗೆ ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ.
ಸೊ ಇಲ್ಲಿ ರಿಲೇಷನ್ಶಿಪ್ ವೈಸ್ ನೋ ವರೀಸ್, ತುಂಬ ಡೆಸ್ಪ್ರೇಟ್ ಆಗೋದನ್ನು ಸ್ಟಾಪ್ ಮಾಡಿ. ಆ್ಯಂಡ್ ಏನೆಲ್ಲ ಕೆಲವೊಂದು ರೆಮಿಡೀಸ್ ಹೇಳಿದೆ ಅದನ್ನು ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಗೇನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಸೆಷನ್ಸನ್ನು ನೀವು ಬುಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.